ಜಾತಿ ಗಣತಿ ವರದಿ ಸಲ್ಲಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರು ಅಲರ್ಟ್ ಆಗಿದ್ದಾರೆ. ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ. ಸೊ ಪ್ರಬಲ ಸಮುದಾಯಗಳಲ್ಲಿ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಕಾಂಗ್ರೆಸ್ ಶಾಸಕರು ಸಮುದಾಯದ ಸಭೆ ಕರೆಯುವಂತೆ ಒತ್ತಡ ಹಾಕ್ತಿದ್ದಾರೆ. ವೀರಶೈವ ಮಹಾಸಭಾದ ವತಿಯಿಂದ ಸಭೆ ನಡೆಸಬೇಕು ಅಂತ ಕಾಂಗ್ರೆಸ್ ಶಾಸಕರು ಒತ್ತಡ ಹಾಕ್ತಿರೋದು. ವರದಿ ಸಲ್ಲಿಕೆ ಆಗಿರೋದ್ರಿಂದ ಸಮುದಾಯಗಳ ಮೊರೆ ಹೋಗಿದ್ದಾರೆ ಕೈ ಶಾಸಕರು. ವೀರಶೈವ ಲಿಂಗಾಯತ ಸಮುದಾಯದ ನಾಯಕರು ಮುಂದೆ ಯಾವ ಹೆಜ್ಜೆ ಇಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಶಾಸಕರಂತೂ ಸದ್ಯ ಅಲರ್ಟ್ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಮುಖ್ಯಮಂತ್ರಿಗಳೇನೋ ಸುಲಭವಾಗಿ ವರದಿ ಸ್ವೀಕಾರ ಮಾಡಿಬಿಟ್ರು, ಬಟ್ ಕಾಂಗ್ರೆಸ್ ಶಾಸಕರ ಪಾಲಿಗೆ ಅದು ಅಷ್ಟು ಸುಲಭವಾಗಿಲ್ಲ ಅಂತ ಅನ್ಸುತ್ತೆ. ಅದಕ್ಕಾಗಿ ಸಮುದಾಯದ ವೇದಿಕೆ ಮೊರೆ ಹೋದ್ರ ಈಗ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ಏನು? ಖಂಡಿತವಾಗಿ ವಿಜಯ್, ಜಾತಿ ಗಣತಿ ವಿಚಾರ ಕುರಿತಂತೆ ಪ್ರಬಲ ಸಮುದಾಯಗಳು ಆರಂಭದಿಂದನೂ ಕೂಡ ಪಕ್ಷಾತೀತವಾಗಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದವು. ವೈಜ್ಞಾನಿಕವಾಗಿ ಇಲ್ಲ ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ಅನೇಕ ಶಾಸಕರುಗಳು ತಮ್ಮದೇ ಆದಂಥ ವೇದಿಕೆಯಲ್ಲಿ, ಅಂದರೆ ಸಮುದಾಯದ ವೇದಿಕೆಯಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದವು. ಸದ್ಯ ಈಗ ಜಾತಿ ಗಣತಿ ಈಗ ಸರ್ಕಾರಕ್ಕೆ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡಿರೋದ್ರಿಂದ ಸಹಜವಾಗಿ ಸರ್ಕಾರ ಇದನ್ನು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅಲರ್ಟ್ ಆಗಿರ್ತಕ್ಕಂಥ ವೀರಶೈವ ಲಿಂಗಾಯತ ಸಮುದಾಯದ ಶಾಸಕರು ತಮ್ಮ ಸಮುದಾಯದ ಮೊರೆ ಹೋಗಿದ್ದಾರೆ. ಪ್ರಮುಖವಾಗಿ ಸಮುದಾಯದ ಮುಖಾಂತರ ಒತ್ತಡವನ್ನು ಹಾಕಬೇಕು, ಯಾವುದೇ ಕಾರಣಕ್ಕೂ ಕೂಡ ಈ ವರದಿಯನ್ನು ಸರ್ಕಾರ ಒಪ್ಕೋಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕ್ಲಿಕ್ಕೆ ಸಮುದಾಯದ ಸಭೆಯನ್ನು ಕರಿಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷರನ್ನ ಮತ್ತೆ ಆ ಸಮುದಾಯದ ಸಚಿವರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯ ಈಗ ನೇರವಾಗಿ ಏನಾದರೂ ಇದನ್ನ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅಹಿಂದ ಮತಗಳು ಮತ್ತೆ ಹಿಂದುಳಿದ ಮತಗಳು ಕಾಂಗ್ರೆಸ್ ಪಕ್ಷದಿಂದ ಕೈ ತಪ್ಪತಕ್ಕಂಥ ಆತಂಕ ಎದುರಾಗಿದೆ. ಆ ಕಾರಣಕ್ಕಾಗಿ ಮಹಾಸಭಾದ ಮೂಲಕ ಏನಾದರೂ ಒತ್ತಡವನ್ನು ಹಾಕಿದ್ದೆ ಆದಲ್ಲಿ ಸಹಜವಾಗಿ ಪ್ರಬಲ ಆಯಾ ಸಮುದಾಯದ, ಅಂದ್ರೆ ಲಿಂಗಾಯತ ಸಮುದಾಯದ ಮತಗಳು ಒಂದ್ ಕಡೆ ಕ್ರೋಢೀಕರಣ ಆಗುತ್ತೆ. ಜೊತೆಗೆ ಅಹಿಂದ ಮತಗಳು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗಬಾರ್ದು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಲಿಂಗಾಯತ ಸಚಿವರು ಮತ್ತೆ ಶಾಸಕರಿದ್ದಾರೆ. ಹಾಗಾಗಿ ಮಹಾಸಭಾದ ಅಲ್ಲಿ ಇನ್ನೊಮ್ಮೆ ಸಭೆಯನ್ನ ಸೇರಿ ಸಿಎಂಗೆ ಯಾವ ರೀತಿ ವಿಚಾರವನ್ನ ಮನವರಿಕೆ ಮಾಡಿಕೊಡ್ಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಸದ್ಯ ಸಿಎಂಗೆ ನಿನ್ನೆ ವರದಿ ಕೈಗೆ ತಲುಪಿರೋದ್ರಿಂದ ಸಹಜವಾಗಿ ಅಲರ್ಟ್ ಆಗಿದ್ದಾರೆ. ಈ ವಿಚಾರ ಕುರಿತಂತೆ ಈಗಾಗಲೇ ಅನೇಕ ಶಾಸಕರು ತಮ್ಮದೇ ಸಚಿವರನ್ನ ಭೇಟಿ ಆಗ್ತಾ ಇದ್ದಾರೆ. ಆ ಮೂಲಕ ಮಹಾಸಭಾದ ಸಭೆಯನ್ನ ಕರೆಯೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಈ ವರದಿಯನ್ನ ಅಂಗೀಕಾರ ಮಾಡಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕ್ಲಿಕ್ಕೆ ಈಗ ಕಾಂಗ್ರೆಸ್ನ ಲಿಂಗಾಯತ ಶಾಸಕರುಗಳು ಕೂಡ ಅಲರ್ಟ್ ಆಗಿದ್ದು, ಈ ವಿಚಾರದಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ಪಕ್ಷಕ್ಕೆ ಮತ್ತೆ ಆಯಾ ಕ್ಷೇತ್ರಗಳಿಗೆ ಯಾವುದೇ ಡ್ಯಾಮೇಜ್ ಆಗಬಾರ್ದು. ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ಮುಖಂಡರುಗಳು ಕೂಡ ಶಾಸಕರನ್ನ ಸಚಿವರನ್ನ ಭೇಟಿ ಮಾಡಿ ಈ ವಿಚಾರ ಕುರಿತಂತೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಲಿಂಗಾಯತ ವೋಟ್ ಬ್ಯಾಂಕ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅಹಿಂದ ಮತಗಳು ಯಾವುದೇ ಕಾರಣಕ್ಕೂ ಕೈ ತಪ್ಪಬಾರದು ಎಂಬತಕ್ಕಂಥ ನಿಟ್ಟಿನಲ್ಲಿ ಈಗ ಲಿಂಗಾಯತ ಶಾಸಕರು ಮತ್ತೆ ಸಚಿವರು ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.